ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದೇನೆ ಒಂದ್ ಕೆಲಸ ಅವಾಗಿಂದ ಮಾಡ್ತಾನೆ ಇದೆಯಾ? ಬೇಗ ಬೇಗ ಮಾಡು, ಇನ್ನು ಮಾಡೋದು ತುಂಬಾ ಕೆಲಸ ಬಾಕಿ ಇದೆ. ಚಿಕ್ಕವಳು ಅಂತ ಎಲ್ಲ ಕೆಲಸನೂ ನಂಗೆ ಹೇಳ್ತೀಯ ಅಲ್ವಾ? ಅಲ್ಲಿ ಅದಿತಿ ಅಕ್ಕಗೂ ಹೇಳು, ಅವಳು ಅವಾಗ್ಲಿಂದ ಫೋನ್ ನೋಡ್ಕೊಂಡು ಬಿದ್ದಿದ್ದಾಳೆ. ಹೋಗಿ ನಿಮಗೆ ಹೇಳ್ತೀನಲ್ಲ, ನನಗೆ ಗೊತ್ತಿಲ್ಲ, ನಾವ್ ನೋಡ್ಕೋಬೇಕು. ಅದೇನೋ ಹೇಳ್ತಾರಲ್ಲ, ನಿಮ್ ಕೆಲಸನ ನಾವೇ ಮಾಡ್ಕೋಬೇಕು ಅಂತ, ಇದಕ್ಕೆ ಅನ್ಸುತ್ತೆ. ಹಾಯ್ ಮಾಡು. ಹಾಯ್ ಬಾಬಾ. ಹಾಯ್ ಚೋಟಾ ನಾದ್ನಿ, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೆಂಗ್ ನಡೀತಿದೆ? ಜೋರ್ ಅಂತ ಕೇಳ್ತಿದ್ರಲ್ಲ ಬಾಬಾ, ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾ, ನನ್ ಜೊತೆ ಅಗ್ರಜನ ಇದ್ದಾನೆ, ಇರೋ. ಏನ್ ಬಜಾರಿ, ಡೆಕೋರೇಷನ್ ಬಾರಿ ಜೋರಾಗಿ ನಡೀತಿದೆ. ಬರ್ತ್ಡೇ ಪಾರ್ಟಿ ಜೋರ? ಅಗ್ರಜ, ಈ ಡೆಕೋರೇಷನ್ ಸೆಟಪ್ ಎಲ್ಲ ನೋಡ್ತಿದ್ರೆ ನಮ್ ಮೀಟಿಂಗ್ ಎಲ್ಲ ಕ್ಲೋಸ್ ಮಾಡಿ ಇವಾಗ್ಲೇ ಹೋಗ್ಬೇಕು ಅಂತ ಅನಿಸ್ತಿದೆ ನನಗೆ. ಬಜಾರಿ, ವಿಕ್ರಾಂತ್ ಹೇಳಿದಾಗೆ ಮಾಡೋದಿಕ್ಕಾಗಲ್ಲ. ಮೀಟಿಂಗ್ ನ ಡೆಫಿನೆಟ್ಲಿ ಕ್ಯಾನ್ಸಲ್ ಮಾಡೋದಿಕ್ಕಾಗಲ್ಲ. ಬಟ್ ಬೇಗ ಮುಗಿಸಿ ಬೇಗ ಬರ್ತೀವಿ. ಏನ್ರಮ್ಮ ಇದು, ಮನೇನ ಇಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದೀರಾ? ಹುಟ್ಟು ಹಬ್ಬ ಅಂತ ಸುಮ್ಮನೆ ಹೇಳಿಲ್ಲಪ್ಪ, ಎಲ್ರಿಗೂ ಅವ್ರು ಹುಟ್ಟಿದ್ದಬ್ಬ ಹಬ್ಬನೇ. ಅದಕ್ಕೆ ನಿಮ್ ಹುಟ್ಟಿದ್ದಬ್ಬನ ಈ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಹಾಯ್ ವೇದಾಂತು. ಹೌದಪ್ಪ, ಅಮೂಲ್ಯ ಹೇಳಿದಾಗೆ ಹುಟ್ಟಿದ ದಿನಾನು ಹಬ್ಬ ಇದ್ದ ಹಾಗೆ. ಅಂದಮೇಲೆ ಹುಟ್ಟಿದ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಯಾವ ತಪ್ಪು? ಹೌದೌದು, ಹಬ್ಬಗಳಿಗೇನೋ ವರ್ಷಕ್ಕೆ ಎಷ್ಟೊಂದು ಹಬ್ಬಗಳು ಬರುತ್ತೆ. ಆದ್ರೆ ಬರ್ಡೇ ಅನ್ನೋದು ವರ್ಷಕ್ಕೊಂದೇ ಸಲ ಬರೋದು. ಸೊ ವರ್ಷಕ್ಕೊಂದ್ಸಲ ಬರೋ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಬಜಾರಿ, ಇವತ್ತು ಫಾರ್ಚುನೇಟ್ಲಿ 2 ಮೀಟಿಂಗ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಇದೊಂದೇ ಒಂದು ಮೀಟಿಂಗ್ ಇತ್ತು. ಇದನ್ನ ಮುಗಿಸಿ ಮಧ್ಯಾಹ್ನಷ್ಟೊಳಗೆ ನಿಮ್ಗೆ ಲಂಚ್ ಜಾಯ್ನ್ ಆಗ್ತೀವಿ. ಓಕೆನಾ ಅಲ್ವಾ ವಿಕ್ರಾ? ಎಸ್ ಎಸ್ ಅಗ್ರಜ. ರೌಡಿ ನನ್ನಿ, ನಾವು ಮಧ್ಯಾಹ್ನ ಊಟದಷ್ಟೊಳಗೆ ಅಲ್ಲಿರ್ತೀವಿ. ಸರಿನಪ್ಪ, ಹಾಗೆ ಮಾಡಿ. ನಾನು ದೇವ್ರಿಗೆ ಮಂಗಳಾರತಿ ಮಾಡಿ ಡ್ಯೂಟಿಗೆ ಹೋಗ್ತೀನಿ. ನಾನು ಒಂದು ಅರ್ಧ ದಿವಸ ರಜೆ ಹಾಕ್ಬಿಟ್ಟು ಬರ್ತೀನಿ. ಅಪ್ಪ, ಇವತ್ತು ನೀವು ಡ್ಯೂಟಿಗೆ ಹೋಗೋ ಹಾಗಿಲ್ಲ. ಯಾಕಪ್ಪ? ಅಪ್ಪ, ಇವತ್ತು ನೀವು ಆಫೀಸ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ನಿಮ್ಗೆ ಇಡೀ ದಿನ ರಜಾ ಬೇಕು ಅಂತ ನಿಮ್ಮ ಸೂಪರ್ವೈಸರ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಾಗಿದೆ. ಇವತ್ತು ನೀವು ಹಾಯಾಗಿ ಎಲ್ಲರ ಜೊತೆ ಮನೇಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮಕ್ಕಳ, ನೀವು ಮಾತಾಡ್ತಾ ಇರಿ. ಪಾಪ ಅವಳು ಒಬ್ಳೆ ಕೆಲಸ ಮಾಡ್ತಾ ಇದ್ದಾಳೆ. ಏನಾದ್ರು ಸಹಾಯ ಬೇಕಾಗಿ ಹೇಳ್ತೀನಿ. ಅಪ್ಪ ಪಾಪ ಒಂದ್ ನಿಮಿಷ, ನೀವು ಅಮ್ಮನ ಮುಂದೆ ಇವತ್ತು ಈ ತರ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಇನ್ಯಾವ ತರ ಕಾಣಿಸ್ಕೋಬೇಕು? ಬಾವಾ ಇರಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಬಲೂನ್ ಬಿಡಿ. ಅಗ್ರಜ, ಆದಷ್ಟು ಬೇಗ ಇದೊಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬೇಗ ಓಡ್ಬೇಕು ನಾವು. ಬೇಗ ಹೋಗೋಣ. ಹಲೋ ಇನ್ಸ್ಪೆಕ್ಟರ್. ಹೇಳಿ. ನನ್ನ ಹತ್ರ ನಿಮ್ಗೊಂದು ಸಾಲಿಡ್ ಇನ್ಫಾರ್ಮೇಶನ್ ಇದೆ. ಮೊದಲು ನೀವ್ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ. ನಾನು ಎಲ್ಲಿಂದ ಮಾತಾಡ್ತಿದ್ದೀನಿ ಅನ್ನೋದು ಬೇಡ. ಸದ್ಯಕ್ಕೆ ನಾನು ನಿಮ್ಮ ಹಿತೈಷಿ ಅಂತ ಅಂದ್ಕೊಳ್ಳಿ. ಏನು ಇನ್ಫಾರ್ಮೇಶನ್ ಹೇಳಿ. ಮಂಜುನಾಥ್.
ಇದೇನು ಹಿಂಗೆಲ್ಲ ಚೆಲ್ಬಿಟ್ಟು ಹೊಟ್ಟೋಗಿದ್ದಾರೆ. ಸುಮಾರಾಗಿ ಅಲಂಕಾರ ಮಾಡಿ ಎಲ್ಲಿ ಹೋದ್ರಪ್ಪ ಇವರೆಲ್ಲ? ಆರ್ತಿ, ಅದಿತಿ, ಅಂಜು ಅಮ್ಮ ಎಲ್ಲಿದ್ದೀರೆ? ಅಯ್ಯೋ ಬನ್ರಮ್ಮ. ಇವ್ರಿಗಾದ್ರೆ ಬುದ್ಧಿ ಬೇಡವಾ? ಮಕ್ಕಳ ಜೊತೆ ಸೇರ್ಕೊಂಡು ಹುಡುಗಾಟ ಮಾಡ್ತಾರೆ. ರೀ ಎಲ್ಲಿದ್ದೀರಪ್ಪ? ಮೇಡಮ್ ಮೇಡಮ್, ಯಾರಪ್ಪ ಅದು? ಬಂದೆ ಬಂದೆ ತಡಿಯಪ್ಪ, ಬಂದೆ. ಪರಿಮಳ ಮಂಜುನಾಥ್ ಅಂದ್ರೆ ನೀವೇನಾ? ಹ್ಞೂ ನಾನೇನೆ. ಕೇಕ್ ಆರ್ಡರ್ ಮಾಡಿದ್ರು, ಕೊಟ್ಟು ಹೋಗೋಣ ಅಂತ ಬಂದೆ. ಕೇಕಾ? ನಾನು ಆರ್ಡರ್ ಮಾಡಿಲ್ವಲ್ಲ. ದುಡ್ಡು ಕೊಟ್ಬಿಟ್ಟಿದ್ದಾರಾ? ಹಾಂ ಕೊಟ್ಟಿದ್ದೀರಾ ಮೇಡಮ್. ಹಾಗಾದ್ರೆ ಇದು ನನ್ನ ಹೆಣ್ಮಕ್ಳದೇ ಕೆಲಸ ಇರಬೇಕು. ಬೇಡಪ್ಪ. ಸರಿ ಸರಿ. ಹಾ ಮಕ್ಕಳೇ, ಕೇಕ್ ಬಂತು. ಕಾಣ್ತಾ ಇಲ್ವಲ್ಲ ಇವು? ಇಷ್ಟೆಂಟ್ ಆಗಿದಾರಾ? ಮಕ್ಕಳೇ ಎಲ್ಲಿದ್ದೀರಿ? ಆಗ್ಲಿಂದ ಕರಿತಾನೆ ಇದ್ದೀನಿ. ಕೇಕು ಬಂದಾಯ್ತು, ಬೇಗ ಬನ್ನಿ. ಅಯ್ಯೋ ದೇವ್ರೆ, ಈಗ ನೀವು ಬರ್ತಿರಲ್ಲ, ಕಿವಿ ಏನು ಕರ್ಕೊಂಬರ್ಲೋ? ರೀ ಎಲ್ಲಿದ್ದೀರಾ? ಕೊನೆಗೂ ಬಂದ್ರಲ್ಲ. ಏನಾಯ್ತು ನಿಮಗೆ? ಯಾಕೆ ಮುಖ ಅಂತ ಉದಿಸ್ಕೊಂಡಿದ್ದೀರಾ? ಹಾಂ, ಜಗಳ ಮಾಡ್ಕೊಂಡ್ರಾ? ಇರು ಅಪ್ಪಂಗೆ ಹೇಳ್ತೀನಿ. ಹುಡುಗಾಟಕ್ಕೆ ಬಿಡೋದಿಲ್ಲ ನೋಡು. ಏನಾಯ್ತು ಯಾರಾದರೂ ಹೇಳಿ. ನಾವ್ಯಾರು ನಿನ್ ಜೊತೆ ಮಾತಾಡಲ್ಲ. ದೇವ್ರೆ, ನಾನಂತ ತಪ್ಪೇನು ಮಾಡಿದ್ದೀನಿ? ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ? ಹೇಳ್ರೆ. ಇರು ಮಾಡ್ತೀನಿ. ರೀ ರೀ ನೋಡಿ ಬನ್ನಿ ನಿಮ್ಮ ಮಕ್ಕಳನ್ನ. ಮಾತಾಡಲ್ವಂತೆ ನನ್ನ ಹತ್ರ. ಜಾಸ್ತಿ ಆಯಿತು. ಜಗಳ ಮಾಡ್ಕೊಂಡ್ರಾ? ಜಗಳ ಮಾಡ್ಕೊಂಡ್ರೇನೆ? ರೀ ಎಲ್ಲಿದ್ದೀರಾ? ಬರಲಿ ನಿಮ್ಮಪ್ಪ. ಕರೀ ನಿಮ್ಮಪ್ಪನ, ಕರೀರೆ. ರೀ ಅಪ್ಪ, ಕರಿತೀರೋ ಇಲ್ವೋ ಈಗ? ಏನು ಪರಿ ಹಾಗೆ ನೋಡ್ತಾ ಇದೆಯಾ? ನಾನು ನಿನ್ನ ಗಂಡ ರಿಟೈರ್ಡ್ ಕಂಡಕ್ಟರ್ ಮಂಜುನಾಥ. ಬಹಳ ದಿನಗಳ ಮೇಲೆ ನೀವು ಈ ಥರ ಪಂಚೆ ಶಲ್ಯ ಎಲ್ಲ ಹಾಕೊಂಡು ಬಂದಿದ್ದು ನೋಡಿ ನನ್ನ ಕಣ್ಣೇ ತಾಕೋ ಆಗಿದೆ ರೀ. ತುಂಬ ಚೆನ್ನಾಗಿ ಕಾಣ್ತಿದ್ದೀರ. ಏನ್ರಿ ನನ್ನ ಗಂಡನ್ನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀರಾ? ಏನು ಇಲ್ಲ ಕಣಪರಿ. ಏನು ಇಲ್ಲಮ್ಮ, ಇವತ್ತು ಅಪ್ಪನ ಬರ್ತ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಲಿ ಅಂತ ಅಷ್ಟೆ. ರೇ ಮಹೇಶ್ ಅವರೇ, ನಾವು ಬರ್ತಾ ಇರೋದು ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ತಾನೆ? ಇಲ್ಲ ಸರ್. ಗೊತ್ತಾಗಬಾರ್ದು. ಗೊತ್ತಾದರೆ ತಪ್ಪಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಇಲ್ಲ ಸರ್. ಸರಿ ಬರ್ರಿ ಹೋಣ. ಅಂದ ಹಾಗೆ ಪರಿಮಳ ಮಂಜುನಾಥ್ ಅವರೇ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವು ಹೇಳಲೇ ಇಲ್ವಲ್ಲ?
ನೀವು ಮೊದಲನೇ ಸಲ ಮದುವೆ ಮಂಟಪಕ್ಕೆ ನಡ್ಕೊಂಡು ಬರ್ತಾ ಇದ್ರಲ್ಲ, ತೇಟ್ ಮದುಮಗನ ಥರನೇ ಕಾಣಿಸ್ತಾ ಇದ್ದೀರಾ. ಒಂಚೂರು ನೆರೆ ಬಂದಿದೆ ಅಷ್ಟೆ. ಹೊಟ್ಟೆಗಿಚ್ಚ ನೋಡ್ದ ಗಂಡ ಹೆಂಡತಿ ಗಂಡನ ಹೇಗೆ ಹೊಗಳ್ತಿದ್ದಾಳೆ ಅಂತ. ಅಪ್ಪ ನೀನ್ ಈಗಲೂ ಹೂ ಅನ್ನಿಪ್ಪ, ನಿಮಗೆ ಇನ್ನೊಂದು ಮದ್ವೆ ಮಾಡದೆ. ಅಯ್ಯೋ ಮಕ್ಕಳ, ನನಗೆ ಇನ್ನೊಂದು ಮದ್ವೆನಾ? ನಾನು ಇನ್ನೊಂದು ಮದ್ವೆ ಆದ್ರೆ ಪುರಿ ನನ್ನ ಸುಮ್ಮನೆ ಬಿಡ್ತಾಳ? ಅಂದ್ರೆ ನೀವು ಇನ್ನೊಂದು ಮದುವೆ ಆಗಕ್ಕೆ ರೆಡಿ ಇದ್ದೀರಾ? ಹಾಗಲ್ಲ ಪರಿ, ನನಗೇನು ಮದುವೆ ಆಗ್ಬೇಕು ಅನ್ನೋ ಆಸೆ ಏನಿಲ್ಲ. ಮಕ್ಕಳು ಹೇಳಿದ್ರಲ್ಲ, ಆಗ್ಲಿ ಆಗ್ಲಿ ಅಂದಷ್ಟೇ. ನನಗೆ ಮದುವೆ ಎಂತೆ, ಓಹೋ ನನಗೆ ಮದುವೆ ಎಂತೆ, ನನಗೂ ಒಬ್ಳು ಹುಡುಗಿ ಅಂತೆ, ಲೋಕವೆಲ್ಲ ಗುಲ್ಲಂತೆ. ಸಮಾಧಾನ ಸಮಾಧಾನ ಸಮಾಧಾನ. ಎಲ್ರ ಆಸೆ ಈಡೇರಿಸ್ಬೇಕಲ್ವಾ? ಎಲ್ಲರೂ ಸೇರ್ಕೊಂಡು ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದೀರಾ ಅಲ್ವಾ? ಕಂದ ಬಾಪಂದವ್ಲಿ ಪಪ್ಪ ಬಾಪ, ಎಷ್ಟು ಒಳ್ಳೆ ಮಾತು ಹೇಳಿದ್ಯಾ. ನಿನ್ನ ಮುದ್ದು ಮಾಡೋದು ಏನೇ? ನಾನಿರೋವಾಗಲೇ ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ನನ್ನ ಸಂಸಾರ ಹಾಳು ಮಾಡ್ತೀಯಾ? ಮಾಡ್ತೀಯಾ? ಏನಾಯ್ತು? ನೀರು ತಗೊಂಬನ್ರೆ. ಏನ್ ಯೋಚನೆ ಮಾಡ್ತಿದ್ದೀರ? ಹೋಗ್ರಿ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಏನಾಯ್ತು? ನನ್ಗೇನು ಆಗಿಲ್ಲ ಅಮ್ಮ. ನಿನ್ನ ಹತ್ರದಿಂದ ತಪ್ಪಿಸ್ಕೊಳಕ್ಕೆ ಈ ತರ ನಾಟಕ ಆಡ್ದೆ ಅಷ್ಟೇ. ಏನ್ ಮಕ್ಕಳು ಹೆದರಿಸ್ತೀರಪ್ಪ? ವೇದಾಂತ್, ನೀನ್ ಬರೋದು ಎಷ್ಟೊತ್ತಾಗುತ್ತೆ ಇನ್ನು? ಮೇಡಮ್, ಇದು ಬಾಸ್ ಅಲ್ಲ, ನಾನು ಕಾಂತ. ನೀ ಕಾಂತ, ಎಲ್ರಿ ನಿಮ್ ಬಾಸು? ಬಾಸು ಬ್ಯುಸಿಯಾಗಿ ಏನೋ ಲ್ಯಾಪ್ಟಾಪಲ್ಲಿ ಕುಟ್ಟುತ್ತಾ ಇದ್ದಾರೆ. ಒಂದು ನಿಮಿಷ ಫೋನ್ ಕೊಡಿ, ನಾನು ಮಾತಾಡಬೇಕು. ಅಯ್ಯಯ್ಯೋ ಮೇಡಮ್, ಡಿಸ್ಟರ್ಬ್ ಮಾಡಬೇಡ, ನಾನು ಬ್ಯುಸಿ ಇದ್ದೀನಿ ಅಂತ ಅವರೇ ಫೋನ್ ಕೊಟ್ಟು ರಿಸೀವ್ ಮಾಡಿ ಹೇಳಕ್ಕೆ ಹೇಳಿದ್ರು. ಇವಾಗ ಏನಾದರೂ ವಾಪಸ್ ಫೋನ್ ಕೊಡೋಕೆ ಹೋದರೆ ನಾನು ತುಂಟಾಗಿ ಕತ್ತರಿಸ್ಬಿಡ್ತಾರೆ. ಸರಿ, ಮೀಟಿಂಗ್ ಮುಗಿಯೋದು ಎಷ್ಟೊತ್ತು ಅಂತ ಗೊತ್ತಿದ್ಯಾ? ಮ್ಯಾಕ್ಸಿಮಮ್ ಇನ್ 1 hour ಅಂತೂ ಹಾಗೆ ಆಗುತ್ತೆ ಮೇಡಮ್. ಇನ್ನು 1 hour ಆಗುತ್ತಾ? ಅದಕ್ಕೆ ಬಾಸು ನಾನು ಬರೋದು ಲೇಟ್ ಆಗುತ್ತೆ, ನೀವೇ ಕೇಕ್ ಕಟ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಇದನ್ನ ಅವಾಗಲೇ ಹೇಳೋಕ್ಕಾಗಿಲ್ವಾ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬಿಟ್ರಲ್ರಿ. ರೌಡಿ ಮೇಡಮ್, ಒಂದೇ ನಿಮಿಷ. ಏನ್ರಿ? ಅದು ಪರಿ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರ ಕೈ ರುಚಿ ಅಂದರೆ ನನಗೆ ತುಂಬ ಇಷ್ಟ.
ಅದರಲ್ಲೂ ಒಬ್ಬಟ್ಟಂತೂ ಬೊಂಬಾಟಾಗಿರುತ್ತೆ. ನೆನ್ಸ್ಕೊಂಡ್ರೇನೆ ಬಾಯಲ್ಲಿ ನೀರು ಬರುತ್ತೆ. ಅದಕ್ಕೇನೀಗ? ಅದು ಇವತ್ತು ಮಂಜು ಅಪ್ಪನ ಬರ್ಡೇ ಅಲ್ವಾ, ಅದಕ್ಕೆ ವೆರೈಟಿ ಫುಡ್ ಮಾಡಿರ್ತೀರಾ, ಎಲ್ಲ ರುಚಿಯಾಗಿರುತ್ತೆ. ರೀ ಕಾಂತ, ನನಗೆ ಕತೆ ಹೇಳೋರಂದ್ರೆ ಆಗಲ್ಲ. ಅದೇನು ಹೇಳ್ಬೇಕು ಅಂದ್ಕೊಂಡಿದ್ರು ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ನನಗೆ ಜಾಸ್ತಿ ಟೈಮ್ ಇಲ್ಲ, ಮಾಡೋಕ್ಕೆ ತುಂಬ ಕೆಲಸ ಬಾಕಿ ಇದೆ. ಅದು ಮೇಡಮ್, ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ, ನಾನು ಬಡ ಬಾಸ್ ತಮ್ಮ ಇದ್ದಂಗಲ್ವಾ, ಅದಕ್ಕೆ ನನ್ನನ್ನು ಊಟಕ್ಕೆ ಏನಾದರೂ ಕರಿತೀರೇನೋ ಅಂತ. ಅಲ್ಲ ಬರ್ಡೇಗೆ ಕರಿತೀರೇನೋ ಅಂತ ಅನ್ಕೊಂಡೆ. ಓ ಸಾರಿ ಕಾಂತ, ನಿಮ್ಮನ್ನ ಇನ್ವೈಟ್ ಮಾಡೋದೇ ಮರ್ತೋಯ್ತು. ಒಂದು ಕೆಲಸ ಮಾಡಿ, ಹೇಗಿದ್ರು ವೇದಾಂತ್ ಮತ್ತೆ ವಿಕ್ಕಿ ಬಾಬಾ ಬರ್ತಾರಲ್ಲ, ಅವ್ರು ಇನ್ ಕೇಸ್ ಬಂದರೆ ಅವ್ರ ಜೊತೆ ನೀವು ಬಂದ್ಬಿಡಿ, ಆಯ್ತಾ? ಓಕೆ ನೋಡಿ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ. ಬಡ ಬಾಸ್ ಜೊತೆ ಹೋಗ್ಬಿಟ್ಟು ಸರಿಗೆ ನಾಳೆಗೂ ಆಗುವಷ್ಟು ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಸ್ವಲ್ಪ ಸಮಾಧಾನ ಮಾಡ್ಕೊ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಅವಾಗ ಕಾತ್ ಸಾಕಾಯ್ತು. ಈಗ ಅವ್ಳು ಬರ್ಲಿಲ್ಲ ಅಂದ್ರೆ ನಾನೇ ಕೇಕ್ ತಿನ್ಬಿಡ್ತೀನಿ ಅಷ್ಟೇ. ವೇದಾಂತ್ ಭಾವನ್ ಜೊತೆ ಮಾತಾಡ್ತಾ ಇದ್ದಾಳೆ, ತಡಿಯೇ. ಚಿಕ್ಕೋಳ್ ತರ ಇರೋ ಹಿಂಗೆ ಆಡ್ತಿರ ಕುದ್ಕೆ ಮೇಲೆ ಕಾಲಿಟ್ ಪಚ ಅಂತ ತುಳ್ದಾಕ್ಬಿಡ್ತೀನಿ ಅಷ್ಟೇ. ಅಂಜು, ಅದಿತಿ, ಸ್ವಲ್ಪ ತಾಳ್ಮೆ ಇರಲಿ, ಅಮ್ಮ ಬರ್ತಾಳೆ. ಲೇ ಬೇಗ ಬಾರೆ, ಇಲ್ಲಾಂದ್ರೆ ಅಪ್ಪನ ಹತ್ರ ಕೇಕ್ ಕಟ್ ಮಾಡಿಸ್ಬಿಡ್ತೀನಿ ನೋಡು. ಏನೋ ಸುಮ್ಮನೆ ಏನ್ರಿ ನಿಮ್ದು? ಬನ್ನಿಪ್ಪ, ಸಾರಿ, ಕೇಕ್ ಕಟ್ ಮಾಡಿ. ಈ ಅಲಂಕಾರ, ಈ ಕೇಕು, ತುಂಬ ದಿನಗಳಾದಮೇಲೆ 4 ಮಕ್ಕಳು ಒಟ್ಟಿಗೆ ಮನೇಲಿದ್ದೀರಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನನ್ನ ವಯಸ್ಸು ಇದ್ದಕ್ಕಿದ್ದ ಹಾಗೆ 60ರಿಂದ 16 ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಅಪ್ಪ, ಆಗ ನಾನಿನ್ನ ಹುಟ್ಟೇ ಇರಲಿಲ್ಲ. ಅಷ್ಟೊಂದು ಹಿಂದಕ್ಕೆ ಹೋಗ್ಬೇಡಿ, ನೀವು ಸ್ವಲ್ಪ ಮುಂದಕ್ಕೆ ಬನ್ನಿ. ರೈ ಚೆಕ್ ಮಾಡ್ರಿ. ಭಾವುಕರಾಗ್ತಿದ್ದೀರಿ, ಬನ್ನಿ ಸಂತೋಷವಾಗಿ ಕೇಕ್ ಕಟ್ ಮಾಡಿ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ